ನಮಸ್ಕಾರದಲ್ಲಿ ಬಂದವರೇ, ನಾನು ನಿಮಗೆ ದರಖಾಸ್ತು ಕೋಡಿಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇದ್ದೆ. ದರಖಾಸ್ತು ಕೋಡಿಗೆ ಸಂಬಂಧಪಟ್ಟಂತೆ ಲಕ್ಷಾಂತರ ಪ್ರಕರಣಗಳು ಬಾಕಿ ಉಳಿದು ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು. ಇದನ್ನು ಮನಗಂಡಂಥ ಸರ್ಕಾರ ಸ್ಪೆಷಲ್ ಡ್ರೈವ್ ಅಂದರೆ ವಿಶೇಷ ಆಂದೋಲನದ ಮೂಲಕ ಕಡತಗಳನ್ನ ವಿಲೆ ಮಾಡಬೇಕು ಅಂತ ಆದೇಶ ಮಾಡುತ್ತೆ. ಸಂಬಂಧಪಟ್ಟಂಥ ಆಯುಕ್ತರು, ಭೂಮಾಪನ ಇಲಾಖೆಯವರು ನಮೂನೆ 1ರಿಂದ 10 ತಯಾರು ಮಾಡಿ ದುರಸ್ತಿ ಮಾಡಬೇಕು ಅಂತ ಆದೇಶ ಮಾಡ್ತಾನೆ. ಅದರ ಪ್ರಕಾರ ನಾನೀಗಾಗಲೇ ನಮೂನೆ 1, ನಮೂನೆ 2 ಮತ್ತು ನಮೂನೆ 3 ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ದಿವಸ ನಾನು ನಮೂನೆ 4 ಮತ್ತು 5 ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಎಲ್ಲ 5 ನಮೂನೆಗಳು ತಹಸೀಲ್ದಾರ್ ಕಚೇರಿಯಲ್ಲಿ ಭರ್ತಿ ಮಾಡಬೇಕಾಗ್ತದೆ. ಸೊ ನಮೂನೆ 4 ಪ್ರಕಾರ ಬೇರೆ ಇಲಾಖೆ ಸಂಸ್ಥೆಗಳಿಗೆ ಸರ್ಕಾರಿ ಜಮೀನುಗಳು ವರ್ಗಾವಣೆ ಆಗಿರ್ತಕ್ಕಂಥ ಬಗ್ಗೆ ಮಾಹಿತಿ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಸಂಖ್ಯೆ, ಜಮೀನಿನ ವರ್ಗಾವಣೆ ಅಂದರೆ ಯಾವ ಇಲಾಖೆಯಿಂದ ಯಾವ ಇಲಾಖೆಗೆ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇರುತ್ತೆ. ವರ್ಗಾವಣೆ ಆದೇಶ ಸಂಖ್ಯೆ ಮತ್ತು ದಿನಾಂಕವನ್ನು ಇಲ್ಲಿ ನಮೂದಿಸಬೇಕಾಗ್ತದೆ. ಯಾವ ಸರ್ವೆ ನಂಬರ್ ಆಗಿದೆ ಅದು, ಅಥವಾ ಪೈಕಿ ಆಗಿದ್ದರೆ ಪೈಕಿ, ಅಥವಾ ಪೂರ ಸರ್ವೆ ನಂಬರ್ ಇರುತ್ತೆ ಪೂರ ಸರ್ವೆ ನಂಬರು. ವಿಸ್ತೀರ್ಣ ಎಕರೆ ಗುಂಟೆಗಳಲ್ಲಿ ದಾಖಲಿಸಬೇಕಾಗ್ತದೆ. ಜಮೀನಿನ ವರ್ಗಾವಣೆಯ ಉದ್ದೇಶ, ಯಾವ ಉದ್ದೇಶಕ್ಕೆ ಅಂದರೆ ಶೈಕ್ಷಣಿಕವಾಗಿ ಮಾಡಿದೀವೋ, ಅಥವಾ ಯಾವುದೋ ಒಂದು ಕೈಗಾರಿಕೆಗೆ ಮಾಡಿದೀವೋ, ಅಥವಾ ಯಾವುದೋ ಒಂದು ನಿಗಮ ಮಂಡಳಿಗೆ ಮಾಡಿದೀವೋ, ಅಥವಾ ಯಾವುದೋ ಒಂದು ಖಾಸಗಿ ಯೋಜನೆಗೆ ಮಾಡಿದೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ದಾಖಲಿಸಿ ಮಾಡಬೇಕಾಗ್ತದೆ. ನಂತರ ನಮೂನೆ 5ಕ್ಕೆ ಸಂಬಂಧಪಟ್ಟಂತೆ ಈ 1ರಿಂದ 4 ನಮೂನೆ ಏನಿದೆಯಾ ಈ ಎಲ್ಲ ನಮೂನೆಗಳನ್ನ ಕ್ರೋಢೀಕರಿಸಿ ನಮೂನೆ 5ಅನ್ನ ತಯಾರು ಮಾಡಬೇಕಾಗ್ತದೆ. ನಮೂನೆ 5ರಲ್ಲಿ ಘೋಷವಾಡೆ, ಇದಕ್ಕೆ ಸಂಬಂಧಪಟ್ಟಂತೆ ಮಂಜೂರಿದಾರರ ಸಂಖ್ಯೆ, ಇದು ನಮಗೆ ಈಗಾಗಲೇ ನಮೂನೆ 1ರಲ್ಲಿ ಕಾಲಂ ನಂಬರ್ 1ರಲ್ಲಿ ಸಿಕ್ಕೋಗ್ಬಿಡುತ್ತೆ ನಿಮಗೆ. ಇದನ್ನ ಇಲ್ಲಿ ನಾವು ದಾಖಲೆ ಮಾಡಿ ಎಷ್ಟು ಜನ ಮಂಜೂರಾಗಿದೆ ಈ ಸರ್ವೆ ನಂಬರ್ನಲ್ಲಿ ಅಂತ. ಮಂಜೂರಿದಾರ ಒಟ್ಟು ವಿಸ್ತೀರ್ಣ, ಇದು ಸಹ ತಮಗೆ ನಮೂನೆ 1ರಲ್ಲಿ ಕಾಲಂ ನಂಬರ್ 3ಯಲ್ಲಿ ಸಿಗುತ್ತೆ. ದುರಸ್ತಿಯಾದ ವಸ್ತು ವಿಸ್ತೀರ್ಣ ಅಂದ್ರೆ ಈಗಾಗಲೇ ಈ ಸರ್ವೆ ನಂಬರ್ ಎಷ್ಟು ನಂಬರ್ ದುರಸ್ತಿ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಕಾಲಂ ನಂಬರ್ 5ರಲ್ಲಿ ನಿಮಗೆ ಸಿಗುತ್ತೆ. ಇದನ್ನೇ ಇಲ್ಲಿ ದಾಖಲಿಸಬೇಕಾಗ್ತದೆ. ಲಭ್ಯವಿರುವ ಒಟ್ಟು ವಿಸ್ತೀರ್ಣ ದಾಖಲಿಸಬೇಕಾಗ್ತದೆ. ಇದರಲ್ಲಿ ಪಾಣಿಯಂತೆ, ಪ್ರಸ್ತುತ ಪಾಣಿಯಂತೆ ಎಷ್ಟು ವಿಸ್ತೀರ್ಣ ಇದೆ ಅದನ್ನ ಕೂಡ್ಬಿಟ್ಟು ಇಲ್ಲಿ ದಾಖಲಿಸಬೇಕಾಗ್ತದೆ. ಆಕಾರ ಬಂದಂತೆ ಈಗಾಗಲೇ ದುರಸ್ತಿಯಾಗಿ ಹೊಸ ನಂಬರ್ ಆಗಿರ್ತಕ್ಕಂಥ ವಿಸ್ತೀರ್ಣನ ಇಲ್ಲಿ ದಾಖಲೆ ಮಾಡಬೇಕಾಗ್ತದೆ. ಅರ್ಜಿದಾರರ ಸಂಖ್ಯೆ ಅಂದ್ರೆ ಅರ್ಜಿದಾರರು ನಮೂನೆ 50, 53, 94C ನಲ್ಲಿ ದಾಖಲೆ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮೂನೆ 2ರಲ್ಲಿ ಮಾಹಿತಿ ಸಿಗುತ್ತೆ. ಇದನ್ನ ನಾವು ಪಡೆದುಕೊಂಡು ನಾವು ಭರ್ತಿ ಮಾಡಬೇಕಾಗ್ತದೆ. ಇನ್ನು ಮಂಜೂರಿ ಕೋರಲು ಒಟ್ಟು ವಿಸ್ತೀರ್ಣ ಅಂದ್ರೆ ಫಾರ್ಮ್ 50, 53, 94C ನಲ್ಲಿ ಎಷ್ಟು ಜನ ಅಂತಂದ್ರೆ ಇದನ್ನು ನಾವು ನಮೂನೆ 2ರಲ್ಲಿ ಕಾಲಂ ನಂಬರ್ 3ರಲ್ಲಿ ಸಿಗುತ್ತೆ. ಈ ಒಟ್ಟು ವಿಸ್ತೀರ್ಣನ ಇಲ್ಲಿ ನಾವು ದಾಖಲೆ ಮಾಡಬೇಕಾಗ್ತದೆ. ಗುತ್ತಿಗೆದಾರರ ಸಂಖ್ಯೆ ಅಂದ್ರೆ ಈ ನಮೂನೆ 3ರಿಂದ ನಾವು ಎಷ್ಟು ಜನ ಹೀಗೆ ಕೊಟ್ಟಿದ್ದ ಗುತ್ತಿಗೆದಾರರ ಸಂಖ್ಯೆ ಎಷ್ಟು, ಇದನ್ನ ಒಟ್ಟು ಗುತ್ತಿಗೆದಾರರನ್ನ ಇಲ್ಲಿ ನಾವು ದಾಖಲೆ ಮಾಡ್ತದೆ. ಗುತ್ತಿಗೆಗೆ ಕೊಟ್ಟಿರ್ತಕ್ಕಂಥ ವಿಸ್ತೀರ್ಣ ಇದು ಕಾಲಂ ನಂಬರ್ 6ರಲ್ಲಿ ಸಿಗುತ್ತೆ ನಮೂನೆ 3ರಲ್ಲಿ. ಇದನ್ನ ಒಟ್ಟು ವಿಸ್ತೀರ್ಣ ಇಲ್ಲಿ ಪಡೆದು ಇಲ್ಲಿ ದಾಖಲಿಸಬೇಕಾಗುತ್ತದೆ. ವರ್ಗಾವಣೆಯಾದ ಒಟ್ಟು ವಿಸ್ತೀರ್ಣ ಅಂದ್ರೆ ವಿವಿಧ ಇಲಾಖೆಗೆ ನಾವು ಇಲ್ಲಿ ವರ್ಗಾವಣೆ ಮಾಡಿರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕಾಲಂ ನಂಬರ್ 4ರಲ್ಲಿ ಆದೇಶ ಸಂಖ್ಯೆ ಇರುತ್ತೆ. ಒಟ್ಟು ಎಷ್ಟು ವಿಸ್ತೀರ್ಣ ಆಗಿದೆ ಅನ್ನೋದನ್ನ ಕಾಲಂ ನಂಬರ್ 6ರಲ್ಲಿ ಸಿಗುತ್ತೆ. ಇದನ್ನ ಇಲ್ಲಿ ದಾಖಲೆ ಮಾಡಬೇಕಾಗ್ತದೆ. ಈ ಒಟ್ಟು 1ರಿಂದ 1, 2, 3, 4, 5 ಈ 5 ನಮೂನೆಗಳನ್ನ ಭರ್ತಿ ಮಾಡಿ ಸಂಬಂಧಪಟ್ಟ ತಹಸೀಲ್ದಾರರು ಸಹಿ ಮಾಡಿ ಇದನ್ನ ಭೂಮಾಪನ ಇಲಾಖೆಗೆ ಕಳಿಸ್ಕೊಡ್ತಾರೆ. ನಂತರ ಭೂಮಾಪನ ಇಲಾಖೆಯಲ್ಲಿ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.